ರಾಜ್ಯದಲ್ಲಿ ರೈತರಿಗೆ ಸಾಲು ಸಾಲಾಗಿ ಮೋಸ ಮಾಡ್ತಿದ್ದಾರೆ. ರೈತರಿಗೆ ಬೆಳೆಯೋದಕ್ಕೆ ಬೀಜವೂ ಸಿಗ್ತಾ ಇಲ್ಲ, ಇರುವಂತ ಬೆಳೆಗೆ ಹಾಕೋದಕ್ಕೆ ಗೊಬ್ಬರನೂ ಸಿಗ್ತಾ ಇಲ್ಲ. ಪರದಾಡುವಂತ ಪರಿಸ್ಥಿತಿ ರೈತರಿಗೆ ಆಗ್ತಿದೆ. ಎಲ್ಲಿ ಗೊತ್ತಾ? ಕಲಬುರಗಿಯಲ್ಲಿ ಅನ್ನದಾತನಿಗೆ ಮಹಾ ಮೋಸ ಆಗಿದೆ. ಕಲಬುರಗಿಯಲ್ಲಿ ಅನ್ನದಾತನಿಗೆ ಮಹಾ ಮೋಸ ಆಗಿದೆ. ರೈತರಿಗೆ ಆಗ್ತಿರುವಂತ ವಂಚನೆಯನ್ನ ಯಾರು ಕೇಳ್ತಾರೆ? ಯಾರು ಇಲ್ವಾ? ಗೊಬ್ಬರ, ಔಷಧಿಗಳು ಎಲ್ಲವೂ ಕೂಡ ಹೆಚ್ಚೆಚ್ಚು ರೇಟಿಗೆ ಮಾರಾಟ ಆಗ್ತಿದೆ. ಜೇವರ್ಗಿ, ಯಡ್ರಾಮಿ ಸೇರಿ ಹಲವೆಡೆ ಮಾರಾಟ ಮಾಡ್ತಿದ್ದಾರೆ. ಕಂಡಾಪಟ್ಟೆ ರೇಟು. 900 ರೂಪಾಯಿ ಇರುವಂತಹ ಹತ್ತಿ ಬೀಜ 1200ಕ್ಕೆ ಮಾರಾಟವನ್ನು ಮಾಡ್ತಿದ್ದಾರೆ. ಜೊತೆಯಲ್ಲಿ ಹಲವು ಗೊಬ್ಬರ, ಔಷಧಿಗಳು ಎಲ್ಲವೂ ಕೂಡ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ತಿದ್ದಾರೆ ರೈತರಿಗೆ. ಹಲವು ಬಾರಿ ಈ ವಿಚಾರವನ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ತಲೆನೇ ಕೆಡ್ಸ್ಕೊಂಡಿಲ್ಲ ಅಂತೆ. ನೋ ಯೂಸ್. ಅಗ್ರೋ ಮಾಲೀಕರ ವಂಚನೆಯನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ವಿಚಾರ ಗೊತ್ತಿದ್ರೂ ಕೂಡ ಯಾಕೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ? ಗೊತ್ತಿದ್ದು ಸುಮ್ಮನೆ ಕೂತ್ಕೊಂಡಿದ್ದಾರಾ ಅಥವಾ ಬೇರೆ ಏನಾದ್ರೂ ಲಾಭ ಇದೆಯಾ? ಅದೇ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ 900 ರೂಪಾಯಿ ಒಂದು ಹತ್ತಿ ಬೀಜಕ್ಕಿತ್ತು. ಆದ್ರೆ ಈಗ ಮಾರಾಟ ಮಾಡ್ತಿರೋದಿಷ್ಟು 1200 ರೂಪಾಯಿಗೆ. ರೈತರು ಎಲ್ಲೂ ಹೋಗ್ತಾರೆ? ಗೊಬ್ಬರ, ಅದಕ್ಕೆ ಬೇಕಾಗಿರುವಂತ ಔಷಧಿಗಳು ಈಗಾಗಲೇ ಯೂರಿಯಾ ಸಿಗ್ತಾ ಇಲ್ಲ, ರಸಗೊಬ್ಬರ ಸಿಗ್ತಾ ಇಲ್ಲ. ಸಾಲು ಸಾಲಾಗಿ ರಾಜ್ಯದೆಲ್ಲೆಡೆ ರೈತರು ಬಹಳಷ್ಟು ಪರದಾಡುವಂತ ಪರಿಸ್ಥಿತಿ ದಾವಣಗೆರೆಯಲ್ಲಿ ಆಯ್ತು, ಹಾವೇರಿಯಲ್ಲಿ ಆಯ್ತು, ಕಲಬುರಗಿಯಲ್ಲೂ ಕೂಡ ನಡೆದಿತ್ತು. ಇತರ ಭಾಗದಲ್ಲೂ ಕೂಡ ರೈತರಿಗೆ ಸಮಸ್ಯೆ ಆಗ್ತಾನೆ ಇತ್ತು. ಸದ್ಯ ಇಲ್ಲೂ ಕೂಡ ಕಲಬುರಗಿಯಲ್ಲಿ ನೋಡಿ, ಜೇವರ್ಗಿ ಅಕ್ಕಪಕ್ಕ ಇರುವಂತ ಎಲ್ಲಾ ಊರಿನಲ್ಲೂ ಕೂಡ ಇಷ್ಟು ರೇಟು, ಕಂಡಾಪಟ್ಟೆ ರೇಟು. ಇದನ್ನ ಅಧಿಕಾರಿಗಳ ಗಮನಕ್ಕೆ ತರ್ತಾರಂತೆ ಅಲ್ಲಿನ ರೈತರು. ಆದರೂ ಕೂಡ ಅಧಿಕಾರಿಗಳು ತಲೆನೇ ಕೆಡ್ಸ್ಕೊಂತಿಲ್ಲ. ಯಾಕೆ ಮಾಡ್ತಾರೆ ಪಾಪ ರೈತರು ಕತೆ? ಇವ್ರಿಗೆ ಯಾಕೆ? ಇವತ್ತು ಕಾಟನ್ ಸೀಡ್ಸ್ ಹತ್ತಿ ಬೀಜ ಒಂದು ಪಾಕೆಟ್ಗೆ 901 ರೂಪಾಯಿ ಮಾರಬೇಕಂತ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಒಂದು ಆದೇಶನ ಹೊರಡಿಸತ್ ಸರ್. ಇವತ್ತು ದುಕಾನದಲ್ಲಿ 1200 ರೂಪಾಯಿ, 1500, ಸಂಕೇತ್ ಬೀಜ 2000 ಈ ರೀತಿ ಹೆಚ್ಚಿನ ದರದ ಏನದ ಆಗ್ರೋ ಕೇಂದ್ರದವರು ಮಾರಾಟ ಮಾಡ್ಲತ್ತಾರ. ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಕೃಷಿ ಅಧಿಕಾರಿ ಡಿ ಸೋಮಶೇಖರ್ ಅವರಿಗೆ, ಎಡಿ ಚಂದ್ರಶೇಖರ್ ಜೀವಣಿಗೆ ಅವರಿಗೆ ನಾವು ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ. ಒಂದನೇದು. ಎರಡನೇದು, ಇವತ್ತು ರೈತರಿಗೆ MRP ಬೀಜ ಕೊಡ್ರಿ ಅಂತಂದ್ರ ರೈತರಿಗೆ ಹೆದರ್ಸಂತ ಕೆಲಸ ಇವತ್ತು ಆಗ್ರೋ ಕೇಂದ್ರದವರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಮತ್ತು ಜೇವರ್ಗಿಯಲ್ಲಿ ಮಾಡ್ಲತ್ತಾರ. ಒಂದು ಉದಾಹರಣೆ ನೋಡ್ಬೋದು ನೀವು. ಬೋನಸ್ ಅಂತಕ್ಕಂಥ ಹತ್ತಿ ಬೀಜ 901 ರೂಪಾಯಿ ಅಂತೇಳಿ ಚಿಟ್ಟಿ ಕೊಟ್ಟು 1200 ರೂಪಾಯಿ ಯಾಕೆ ತಗೊಂಡ್ರಿ ಅಂತ ರೈತರು ಕ್ವಶನ್ ಮಾಡಿದಾಗ ಅವ್ರು ಹಿಂದ್ಗಡೆ ಬರೆದು ಕೊಡ್ತಾರ, 1200 ರೂಪಾಯಿ ನಿಮ್ಮ ಹತ್ರ ತಗೊಂಡಿವಿ ಅಂತೇಳಿ ಹಿಂದೆ ಬರೆದು ಕೊಡ್ತಾರ. ಈ ಬಗ್ಗೆ ಮಾತನಾಡೋದಕ್ಕೆ ಮಹಂತ ಗೌಡ, ನಂದಿಹಳ್ಳಿಯ ರೈತ ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಯಾವಾಗಿಂದ ಈ ರೀತಿ ಸರ್ ಮನಸೋ ಇಚ್ಛೆ ರೇಟ್ ಹಾಕಿ ನಿಮಗೆ ಸಮಸ್ಯೆ ಕೊಡ್ತಿರೋದು? ನೀವು ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ? ಆ ಸಂದರ್ಭದಲ್ಲಿ ಏನು ಹೇಳಿದ್ರು ಅಲ್ಲಿನ ಅಧಿಕಾರಿಗಳು? ಸರ್, ಅಲ್ಲಿ ಡಿ ಸೋಮಶೇಖರ್ ಅಂತ ಹರ ಸರ್, ಅವ್ರಿಗೆ ಬಹಳ ನಾವು ಮನವಿ ಮಾಡಿವಿ ಸರ್. ಅವ್ರಿಗೆ ಇದಕ್ಕಿನ ಮೊದಲ JD ಸರ್, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಸರ್ ಅಂತ ಅದರ್ರಿ, ಅವ್ರಿಗೆ ಮನವಿ ಮಾಡಿದೇವ್ ಸರ್. ಅವರು ಒಂದು 3-4 ದುಕಾನ್ ರೇಡ್ ಮಾಡಿ ಲೈಸೆನ್ಸ್ ಅನ್ನ ಬ್ಯಾನ್ ಮಾಡ್ಯಾರ ಸರ್ ಅವ್ರಿ. ಓಕೆ. ಈ ಈ ಪ್ರತಿಯೊಂದಕ್ಕೂ ಜಂಟಿ ನಿರ್ದೇಶಕರು ಹೋಗಿ ಚೆಕ್ ಮಾಡೋದಾಗಲ್ಲ ಸರ್. ಅವ್ರ ಕೈ ಕೆಳಗೆ 2 ಅಧಿಕಾರಿಗಳು ಇರ್ತಾರ ಸರ್. ಅದಕ್ಕಂತೇಳಿ ನಾವು ಡಿ ಸೋಮಶೇಖರ್ ಅವ್ರಿಗೆ ಮನವಿ ಮಾಡ್ಕೊಂಡಿವ್ ಸರ್. ಸರ್, ಹಿಂಗ ಆಲಕತ್ತದ, ಮತ್ತ ತಾಲೂಕದಾಗ ರೈತರ ಕಡೆಯಿಂದ ಹೆಚ್ಚಿಗೆ ಹಣ ಸುಲಿಗೆ ಆಲತ್ತದ, ಅದ್ ಸ್ವಲ್ಪ ನೀವು ವಿಸಿಟ್ ಕೊಡ್ರಿ ಅಂದ್ರ ಅವ್ರು ಹೋಗ್ತಿವ್ರಿ ಮಾಡ್ತೀವ್ರಿ ಅಂತೇಳಿ ಅಲ್ಲೇ AC ರೂಮ್ ದಾಗೆ ಕೂತ್ ಹೇಳ್ತಾರ ಸರ್. ಹೊರಗೆ ಏನದ ಬಂದು ಅವ್ರ 4-5 ತಾಲೂಕು ಅವ್ರಿಗೆ ಬರ್ತಾವ ಸರ್. ಅವ್ರು ಯಾವ್ದೇ ರೀತಿ ಸ್ಪಂದನೆ ಮಾಡಲ್ಲ ಸರ್. ಅವ್ರು ಎಷ್ಟು ಟೈಮ್ ಆಯ್ತು ಸರ್ ನೀವು ಹೇಳಿ ಅವ್ರ ಗಮನಕ್ಕೆ ತಂದು? ನಾವು ಸುಮಾರು ಇದು ರೈತರು ಯಾವಾಗ ಬಿತ್ತನೆ ಚಾಲೂ ಮಾಡ್ಯಾರ ಸರ್, ಅವಾಗಿನಿಂದ ಹೇಳ್ಕೊತೇ ಬರ್ಲತ್ತೀವಿ ಸರ್. ಈಗ ಯಾವ ಬೆಳೆನ ಬೆಳೀತಾ ಇದ್ದೀರಾ ನೀವು ಇವಾಗಂತ? ಸದ್ಯ ಬೆಳೆ ಏನ್ ಬೆಳೀತಾ ಇದ್ದೀರಾ ಈಗ? ಸರ್, ಇಲ್ಲಿ ನಮ್ ಗುಲ್ಬರ್ಗದ ಅಂತಂದ್ರ ಸರ್ ತೊಗರಿ, ಹತ್ತಿ ಇವ್ 2 ಕ್ರಾಪ್ ಹೆಚ್ಚಿಗೆ ಅವ ಸರ್ ಇಲ್ಲಿ. ಈಗ ಹತ್ತಿ ಪಾಕೆಟ್ ನೋಡ್ರಿ 901 ರೂಪಾಯಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇಷ್ಟೇ ಮಾರಬೇಕಂತೇಳಿ ಒಂದು ಆದೇಶ ಅದ ಸರ್. ಅದು ಈಗ ಹತ್ತಿ ಬೀಜ 900 ರೂಪಾಯಿ ಬಿಟ್ಟು 1200 ರೂಪಾಯಿ ಮಾರ್ತಾರ್ರಿ. DAP 1350 ಇದ್ದುದು
1800 2000 ಮಾರ್ತಾರ್ರಿ. ಯೂರಿಯಾ 268 ರೂಪಾಯಿ ಸರ್ಕಾರ ನಿಗದಿ ಮಾಡಿ ದರ ಅದ ರೀ. 500 600 800 ವರೆಗೆ ಮಾರಾಟ ಆತು ಸರ್. ಸರ್ ಆ ಸಂದರ್ಭದಲ್ಲಿ ನೀವು ಅಲ್ಲಿ ಮಾಲೀಕರಿಗೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ಮಾರಾಟ ಮಾಡೋರು ನಾವ್ ಇಷ್ಟಕ್ಕೆ ಕೊಡೋದು ಅಂತಾರ, ಏನ್ ಹೇಳ್ತಾರೆ ಅವರು? ಅವ್ರು ಹೇಳ್ತಾರ ಸರ್, ಗೊಬ್ಬರನೇ ಇಲ್ಲ, ನೀವು ನಾಳೆ ಬರ್ರಿ ನಾಳೆ ಬರ್ರಿ ಅಂತ ರೈತರಿಗೆ ಬೆದರಿಕೆ ಹಾಕಿ ಕಳಿಸ್ತಾರ ಹೊರತಾಗಿ ಅವ್ರಿಗೆ ಗೊಬ್ಬರ ಕೊಡುವಂತ ಕೆಲಸ ಮಾಡಲ್ಲ ಸರ್. ಈ ಮೊನ್ನೆ ನಾವೆಲ್ಲ ರೈತರು ಮನವಿ ಮಾಡ್ಕೊಂಡು ಜಂಟಿ ಕೃಷಿ ನಿರ್ದೇಶಕರು ಒಂದು ಗಾಡಿ ಕೊಟ್ಟಾರ ಸರ್. ಒಂದ್ 4 ಹಳ್ಳಿಗೆ ಖುದ್ದು ರೈತರೇ ಪಟ್ಟಿ ಜಮಾಯಿಸ್ಕೊಂಡು ಇದು ಮಾಡಿ ಕೊಟ್ಟಾರ ಸರ್. ಈ ಡಿಡಿ ಅವರು ಆಫೀಸ್ ನಿಂತ ಹೊರಗೆ ಬರಲ್ಲ ಸರ್. ಅವರು ಆಚೆನೆ ಬರಲ್ವಾ ಅವರು? ಬರಲ್ಲೇ ಸರ್ ಅವರು. ಹಿಂಗ್ ಮಾಡಿದ್ರೆ ಹೆಂಗೆ? ಪಾಪ ರೈತರಿಗೆ ಸಹಾಯ ಮಾಡೋದಕ್ಕೆ ಇರುವಂತ ಅಧಿಕಾರಿಗಳು ಅವರೇ ಹಿಂಗ್ ಮಾಡಿದ್ರೆ ಹೆಂಗೆ ಸರ್? ಸರ್ ಅದಕ್ಕೆ ಅವ್ರಿಗೆ ವರ್ಗಾವಣೆ ಮಾಡ್ರಿ ಅಂತೇಳಿ ನಾವು ಒಂದು 3-4 ಸಲ ನಾವು ಪತ್ರಿಕೆ ಮುಖಾಂತರನು ಹೇಳಿವಿ ಸರ್. DC ಮೇಡಮ್ ಅವ್ರಿಗೂ ಹೇಳಿವಿ ಸರ್ ನಾವ್ರಿ. ಬಟ್ ಯಾರು ಸ್ಪಂದಿಸ್ತಿಲ್ವಾ? ಸ್ಪಂದಿಸಿದ್ದು JD ಸರ್ ಒಬ್ರೇ ರೀ. JD ಸರ್ ಒಬ್ರು ಬಿಟ್ಟು ಅಲ್ಲಿ ಕೃಷಿ ಇಲಾಖೆದಾಗ ಯಾರು ಸ್ಪಂದನೆ ಮಾಡಲ್ಲ ಸರ್ ಅಲ್ಲಿ. ಅಯ್ಯೋ, ಹಿಂಗಾದ್ರೆ ಹೆಂಗೆ ನಮ್ಮ ರೈತರ ಪರಿಸ್ಥಿತಿಗಳು? ನಮ್ಮ ಉಸ್ತುವಾರಿ ಸಚಿವರು ಗಮನಕ್ಕೆ ಗ್ಯಾರಂಟಿ ನ್ಯೂಸ್ ಅವರು ಸ್ವಲ್ಪ ತಂದ್ರ ಪುಣ್ಯ ಬರ್ತದ್ರಿ. ಖಂಡಿತ ಸರ್, ನಾವು ಖಂಡಿತ ಸಂಬಂಧಪಟ್ಟಂತ ಅಧಿಕಾರಿಗಳು ನಮಗ ರೈತರು ಒಂದ್ ವರ್ಷದ ಬೆಳೆ ಇರ್ತದ ಸರ್. ಅದು ಒಂದ್ ವರ್ಷದ ಬೆಳೆ ನಮಗ್ ಕೈ ಕೊಡುತ್ತೆ ಅಂದ್ರ ಮತ್ತ ಮುಂದಿನ ವರ್ಷ ನಾವು ಅದ್ರ ಲಾಭ ನಿರೀಕ್ಷೆ ಮಾಡಬೇಕು ಹೊರತಾಗಿ ಮತ್ ನಾವು ತೆಗಿಲಕ್ ಬರಲ್ಲ ಸರ್ ಭೂಮಿಯಿಂದ. ಹೌದೌದು, ಖಂಡಿತವಾಗಿಯೂ ಮಹಂತೇಗೌಡ್ರೆ, ನಾವು ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಇದನ್ನ ಫಾಲೋ ಅಪ್ ಮಾಡ್ತೀವಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಮ್ ಜೊತೆ ಇನ್ನೊಬ್ರು ಎಡ್ರಾಮಿಯ ರೈತ ಆಗಿರುವಂತಹ ಅಲ್ಲಾ ಪಟೇಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ಏನ್ ಸಮಸ್ಯೆನ ಅನುಭವಿಸ್ತಿದ್ದೀರಿ ಸರ್ ನೀವು? ಸರ್ ನಾವು ರೈತರು ಸಾಲ ಸೂಲ ಮಾಡಿ ರೊಕ್ಕ ಇಟ್ಕೊಂಡಿದೀವಿ ಸರ್. ಇಲ್ಲಿ ನಾವು ಆಗ್ರೋಕ್ ಹೋಗಿದ್ರಿ ಸರ, 1375 ರೂಪಾಯಿ MRP ಇದೆ ಸರ. ಹೋಗಿ ಕೊಳಿದ್ರೆ 1700 ರೂಪಾಯಿ ಕೊಟ್ರೆ ಮಾಲ್ ಸಿಗುತ್ತೆ ಸರ್. ಇಲ್ಲ ಅಂದ್ರ ಮಾಲ್ ಇಲ್ಲ ಅಂತ ಹೇಳ್ಬಿಡ್ತಾರ ಸರ್. ಹೌದಾ ಸರ್? ಮತ್ತ ಬಿಲ್ ಕೊಡಲ್ಲ ಸರ್. ಆಮೇಲೆ ಸರ್ ಅದ್ರ ಜೊತೆಯಲ್ಲಿ ಲಿಂಕ್ ಅಂತ ಬಂದಿದೆ ಸರ್. 200 ರೂಪಾಯಿ ಇರಿದ್ದು 300 ರೂಪಾಯಿ ಸರ್ ಅವ್ ಕೊಡಾ ಸಿಸ್ಟಮ್ ಬಂದಿದೆ ಸರ್. ಅವು ತಂದು ಕೊಡ್ತಿದಾರ ಸರ್. 2000 ರೂಪಾಯಿಗೆ ಒಂದು ಚೀಲ ಗೊಬ್ಬರ, ಒಂದು ಲಿಂಕ್ ಕೊಡ್ತಾ ಇದಾರೆ ಸರ್ ರೈತರಿಗೆ. ಯಾವ ಅಧಿಕಾರಿಗಳು ಕೂಡ ಬರ್ತಾ ಇಲ್ವಾ? ನಿಮ್ಮ ಸ್ಪಂದಿಸ್ತಿಲ್ವಾ? ನಿಮ್ಗೆ ಯಾರು ಬರ್ತಾ ಇಲ್ಲ ಸರ್. ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ನೀವು ದಯವಿಟ್ಟು ರೈತರ ಗೋಳು ಕೇಳ್ಬೇಕಂದ್ರೆ ಟಿವಿದವ್ರೆ ಏನಾದ್ರು ಕೇಳ್ಬೇಕು ಸರ್. ಕೇಳ್ತೀವಿ ಸರ್. ಎಷ್ಟು ಟೈಮಿಂದ ಇದೇ ರೀತಿ ಸಮಸ್ಯೆ ಆಗ್ತಿದೆ? ಇದು 2 ತಿಂಗಳೈತೆ ಸರ್ ಇದೇ ತರ ನಡೆದು ಸರ್. ಓಕೆ, ಇವಾಗ ಏನ್ ಬೆಳೆ ಬೆಳೀತಾ ಇದ್ದೀರಾ ನೀವು? ಸರ್ ಹತ್ತಿ, ಕಬ್ಬು, ಮಳಿ ಚೆನ್ನಾಗಿದೆ ಸರ್. ಬಿಫೋರ್ ಜೂನ್ ಬರೋದು ಒಂದ್ 20 ದಿನ ಮೊದಲೇ ಮುಂಗಾರು ಬಂದಿ ಬಿಟ್ಟಿದೆ ಸರ್ ಮಳೆ. ಈಗ ನಾವೆಲ್ಲ ಸಾಲ ಸೂಲ ಮಾಡಿ ಬಡ್ಡಿ ತಂದು ದುಡ್ಡು ಇಟ್ಕೊಂಡಿವಿ ಸರ್. ಅಂಗಡಿಗೆ ಹೋಗಿ ಕೇಳಿದ್ರ ಅವ್ರು ಹೇಳ್ತಾರೆ, ನಾವು ಡೈರೆಕ್ಟ್ ಕೇಳಿದ್ರು ಕೊಡಲ್ ಸರ್. ಏನಾರ 1700 ರೂಪಾಯಿ ಅಂತಂದ್ರ ಬಾ ಹಿಂದಾಗಡಿ ಅಂತಾರ್ರಿ. MRP ಕೇಳಿದ್ರೆ ನಿಮ್ಗೆ ಸಿಗಲ್ಲ, ಹೋಗ್ಬಿಡ್ರಿ ನೀವು ಅಂತ ಹೇಳ್ತಾರ ಸರ್. ನಮ್ಗೆ ಆ ರೀತಿಯಾಗಿ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಮಾಡ್ತಿದಾರೆ ಸರ್. ನೀವು ಬೇಕಾದ್ರೆ ನಮ್ ಜೊತೆ ಬನ್ರಿ, ನಾವು ನಿಮ್ಮ ಗ್ಯಾರಂಟಿ ನ್ಯೂಸ್ದವ್ರಿಗೆ ಕಳಿಸ್ರಿ, ನಾವು ತೋರಿಸ್ತೀವಿ ಸರ್ ಬೇಕಾದ್ರೆ. ಆ ತರಾನೇ ನಡೀತಾ ಇದೆ ಸರ್ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನಲ್ಲಿ ಸರ್. ಸದ್ಯ ನೀವು ಅಧಿಕಾರಿಗಳಿಗೆ ಏನ್ ಆಗ್ರಹಿಸ್ತೀರಾ ಸರ್? ಇವಾಗ ಏನ್ ಮಾಡ್ಬೇಕು? ರೈತರು ಅವ್ರು ರೆಸ್ಪಾನ್ಸೇ ಮಾಡಲ್ಲ ಸರ್. ರೈತರಿಗೆ ನಾವ್ ಹೆಂಗ್ ಮಾತಾಡ್ಬೇಕು ಸರ್? ಆಫೀಸರ್ಗೂ ಏನು ಕೇಳ್ತಾ ಇಲ್ಲ ಸರ್. ಫೋನ್ ಎತ್ತಾರೆ, ಹಿಂಗ್ ಹೇಳ್ತಾರ ಅಂದ್ರೆ ಇಟ್ಟು ಬಿಡ್ತಾರ ಸರ್ ಫೋನ್. ಅವ್ರೆಲ್ಲಾ ಲೆವೆಲ್ ದೊಡ್ಡದಿದೆ. ರೈತರು ನಾವ್ ಏನ್ ಮಾಡೋದಾಗುತ್ತೆ ಸರ್? ಇಲ್ಲಿ ಅಗ್ರೋಕ್ ಹೋಗೋದು ಈ ತರ ಮಾಡೋ ಸರ್. 300-400 ಹೆಚ್ಚಿಗೆ ಕೊಡೋದು, ತಂದು ಕಿಸಿ ಹಾಕೋದಂತ ನಡೆದಿದೆ ಸರ್. ಆದ್ರೂ ಸಿಗ್ತಾ ಇಲ್ಲ ಸರ್ ಈಗ. ಎಸ್ ಧನ್ಯವಾದಗಳು ಅಲ್ಲಾ ಪಾಟೀಲ್ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಖಂಡಿತವಾಗ್ಲೂ ನ್ಯಾಯ ಸಿಗುವಂತ ಕೆಲಸ ಗ್ಯಾರಂಟಿ ನ್ಯೂಸ್ ನಿಮ್ಗೆ ಮಾಡುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಮದ್ದ ಪಾಟೀಲ್, ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ಈಗಷ್ಟೇ ಕಲಬುರಗಿ ಭಾಗದ ರೈತರ ಜೊತೆ ನಾವು ಮಾತನಾಡ್ತಾ ಇದ್ವಿ, ಅಲ್ಲಿನ ಸಮಸ್ಯೆನ ಹೇಳ್ಕೊಂತಾ ಇದ್ರು. ಸರ್ ಬಹಳಷ್ಟು MRPಗಿಂತ ಅಧಿಕ ಬೆಲೆ ತಗೊಂಡು ಅಲ್ಲಿನ ಹತ್ತಿ ಬೀಜ ಕೊಡ್ತಾರೆ, ಯಾವ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ, ನಮ್ಮ ಸಮಸ್ಯೆ ಕೇಳಿ ಅಂತಿದ್ದಾರೆ. ನಿಮ್ ಗಮನಕ್ಕೆ ಬಂದಿದೆಯಾ ಸರ್ ಎಲ್ಲ ಸಮಸ್ಯೆಗಳು? ಗಮನಕ್ಕೂ ಬಂದಿದೆ. ನಾವು ರಸಗೊಬ್ಬರದ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದೀವಿ ಸರ್ 4 ಜನ ಜೇವರ್ಗಿ ತಾಲೂಕಿನಲ್ಲಿ. ಮತ್ತೆ 2 ಸೀಡ್ಸ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ವಿ, ನಾವು ಆಕ್ಷನ್ ತಗೊಂಡಿದೀವಿ. ಇವನ್ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಐ ವಾಸ್ ಆಲ್ಸೋ ದೇರ್ ಇನ್ ದ ಮಾರ್ಕೆಟ್. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಟಿ ಡೈರೆಕ್ಟರ್ಸ್ ಮಾರ್ಕೆಟ್ ನಲ್ಲಿ ಇದ್ದಾರೆ. ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಹತ್ರ ಕೃಷಿ ಸಂಜೀವಿನಿ ವಾಹನ ಅಂತ ಇದೆ. ಅಂದ್ರೆ ಕೃಷಿ ಇಲಾಖೆ ಅಂತ ಕಾಣಿಸುತ್ತದೆ, ಎಲ್ಲ ಎಂಬ್ಲಮ್ ಇದೆ ನಮ್ದು. ಪ್ರತಿ ತಾಲೂಕಿನಲ್ಲಿ ಮಾರ್ಕೆಟ್ ನಲ್ಲಿ ನಾವು ಕೃಷಿ ಸಂಜೀವಿನಿ ವಾಹನ ಸಹಿತ ನಿಲ್ಸಿದೀವಿ. ಸೊ ದಟ್ ಫಾರ್ಮರ್ಸ್ ಯಾರಾದ್ರೂ MRPಗಿಂತ ಹೆಚ್ಚಿಗೆ ಮಾಡ್ತಿದ್ದಾರೆ, ಯಾರನ್ನ ಸಮಸ್ಯೆ ಮಾಡ್ತಿದ್ದಾರೆ, ಲಿಂಕ್ ಹಚ್ತಿದ್ದಾರೆ ಅಂದ್ರೆ ನಮ್ಮವ್ರಿಗೆ ಬಂದಲ್ಲಿ ಹೇಳ್ಬೇಕು, ನಮ್ಮವ್ರು ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ಬೇಕಂತ ಒಬ್ಬ ಆಫೀಸರ್ಗೆ ವೆಹಿಕಲ್ ಜೊತೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಇಟ್ಟಿದೀವಿ.
ಮತ್ತೆ ಅದಕ್ಕೆ ಮೈಕ್ ಇದೆ, ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ ನಮ್ಮವರು. ಸೊ ಇಷ್ಟನ್ನ ನಾವು ಪ್ರಿಕಾಷನರಿ ಮೇಜರ್ಸ್ ಅಂತ ತಗೊಂಡಿದೀವಿ. ಮತ್ತೆ ನಾನೇ ಪರ್ಸನಲಿ ಮಾರ್ಕೆಟ್ ಅಲ್ಲಿ ದಿನ ಹೋಗ್ತಾ ಇದ್ದೀನಿ. ನಮ್ಮ ಡೆಪ್ಟಿ ಡೈರೆಕ್ಟರ್ಸ್ ಹೋಗ್ತಿದ್ದಾರೆ ಮಾರ್ಕೆಟ್ ನಲ್ಲಿ, ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೋಗ್ತಿದ್ದಾರೆ. ಈ ಸಮಸ್ಯೆ ನಮ್ಗೆ ಕಂಡು ಬಂದಿರೋದು ಓನ್ಲಿ ಜೇವರ್ಗಿ ಒಂದೇ ತಾಲೂಕಿನಲ್ಲಿ. ನಮ್ದು 90% ಬಿತ್ತನೆ ಆಗಿದೆ ಆಲ್ರೆಡಿ ಈಗ. ಓಕೆ, ಬಟ್ ಸ್ಟಿಲ್ ಆದ್ರೂ ಕೂಡ ಸದ್ಯ ರೈತರು ಹೇಳ್ತಾ ಇದ್ರು ಸರ್, ಅಂತಂದ್ರೆ ಎಲ್ಲಾದ್ರೂ MRP ಜಾಸ್ತಿ ಇದೆ ಅಂತ ಕೇಳಿದ್ರೆ ನಿಮ್ಗೆ ಕೊಡಲ್ಲ ಅಂತಾರೆ, ಅಥವಾ ಅಂಗಡಿ ಹಿಂದೆ ಬಂದು ತಗೊಳ್ಳೋದು, ಅಥವಾ ಬಿಲ್ ಕೊಡ್ತಾ ಇರುವಂತೆ ಈ ರೀತಿಯ ದಬ್ಬಾಳಿಕೆ. ಏನ್ ಮಾಡಿದೀವಿ, ಕೃಷಿ ಸಂಜೀವಿನಿ ವಾಹನವನ್ನ ಪ್ರತಿಯೊಂದು ತಾಲೂಕಿನ ನಮ್ದು ಅಂದ್ರೆ ಅಂಗಡಿಗಳದೇ ಒಂದು ಏರಿಯಾ ಇರ್ತದೆ, ಅದು ಗಂಜ್ ಏರಿಯಾ ಅಂತ ಜನರಲಿ ಹೇಳ್ತಾರ ಲೋಕಲ್ ಹೆಸರಲ್ಲಿ. ಎಲ್ಲೆಲ್ಲಿ ನಮ್ಮ ಕೃಷಿ ಮಾರಾಟ ಮಳಿಗೆಗಳಿದೆ ಆ ಮಳಿಗೆಗಳಲ್ಲಿ ನಮ್ ಕೃಷಿ ಸಂಜೀವಿನಿ ವಾಹನ ಸುತ್ತಾಡ್ತಾ ಇರ್ತದ ಅನೌನ್ಸ್ ಮಾಡ್ಕೊಂತ. ಹಿಂಗೇನಾದ್ರು ಸಮಸ್ಯೆ ಬಂದ್ರೆ ಇಮಿಡಿಯೇಟ್ಲಿ ನಮ್ಮವ್ರು ಅಟೆಂಡ್ ಮಾಡ್ತಾ ಇದಾರೆ. ನಾವ್ ಯಾರನ್ನ ಆತರ ತಪ್ಪು ಕಂಡು ಬಂದು ಯಾರನ್ನ ಹೆಚ್ಚಿಗೆ ರೇಟಿಂಗ್ ಮಾರಿದ್ರಂದ್ರೆ ಅಂತವ್ರ ಮೇಲೆ ಸಹಿತ ಆಕ್ಷನ್ ತಗೊಂಡಿದೀವಿ. ವೈಲೇಟ್ ಮಾಡಿದ್ಮೇಲೆ 4 ಜನರ ಮೇಲೆ ಆಕ್ಷನ್ ತಗೊಂಡಿದೀವಿ. ಗೊಬ್ಬರ, 2 ಬೀಜ, 6 ಲೈಸೆನ್ಸ್ ಆಲ್ರೆಡಿ ವಿ ಹ್ಯಾವ್ ಸಸ್ಪೆಂಡೆಡ್ ಸರ್. ಓಕೆ ಸರ್, ಖಂಡಿತವಾಗ್ಲೂ ಇನ್ನೂ ಕೂಡ ಅನೇಕ ಸಮಸ್ಯೆಗಳಿದೆ ಅಂತ ದಯವಿಟ್ಟು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವರಿಗೊಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರು ಇರ್ಬೋದು, ಸ್ಥಳೀಯ ಶಾಸಕರು ಸ್ವಲ್ಪ ಗಮನ ಕೊಡಿ, ಪಾಪ ದುಡಿಯುವ ಕೈಗಳು ಅವರು.